ಅಜ್ಜಪುರ ತಾಲೂಕು ಬಂಡವಾಳ ಗ್ರಾಮದವರೇ ಸರ್. ನಾನು ಕೂಲಿ ಕೆಲಸ ಮಾಡುತ್ತಿದ್ದೇನೆ. ಆದ ಕಾರಣ ಒಬ್ಬ ಹುನ್ನಳ್ಳಿ ಮೆಂಬರ್ ನನಗ ಲೈಟ್ ಹಾಕೊಂಡ್ ಬಾ ಅಂತ ಹೇಳಿ ಹುನ್ನಳ್ಳಿ ಕರ್ಕೊಂಡು ಹೋಗಿ ನನಗ ಕೊಂಬವನ್ನೇ ಎಲ್ಸಿ ತೋಲಾದ್ರೆ ಕೊಂಬ ಎರ್ಸ್ಯಾನ್ರಿ. ಒಂದ್ ಲೈನ್ ಮ್ಯಾಲ ಅದ, ಒಂದೊಂದ್ ಲೈನ್ ಚಾಲು ಅದ ರೀ. ಒಂದ್ ಲೈನ್ ಎಲ್ಸಿ ಅದ ರೀ, ಒಂದ್ ಲೈನ್ ಎಲ್ಸಿ ಇಲ್ಲ. ಎಲ್ಸಿ ತೋ ಅಂತೇಳಿ ಕೊಂಬ ಎರ್ಸಿಕೆ ನನಗ ಕರೆಂಟ್ ಹತ್ತಿ ತಳಗ ಬಿದ್ರು ಯಾರು ಇದು ಮಾಡಿಲ್ರಿ. ಆಕ ಹಿಂದ್ಗಡೆ ತಗೊಂಡ್ ಹೋಗಿ ಅಡ್ಮಿಟ್ ಮಾಡ್ಯಾರ. ನನಗೆ ಅರುಣಿ ಇಲ್ಲ. ಆಮೇಲೆ ಏನೋ ದವಾಖಾನಿ ಯಾರು ಖರ್ಚು ಕೊಡ್ಲಾರ್ದೆ ಪರಿಹಾರ ಆಗಿದ್ದಾನೆ. ಇನ್ನೂ ಇರ್ತಕ್ಕ ಯಾರು ಪಿಡಿಯೋನು ಬಂದಿಲ್ಲ, ಚೇರ್ಮನ್ ಬಂದಿಲ್ಲ, ಮೆಂಬರ್ನು ಬಂದಿಲ್ರಿ. ನನ್ನ ಹೆಣ್ಮಕ್ಳು 3 ಹೆಣ್ಮಕ್ಳು ಅವ, ಒಂದ್ ಪಾರ್ ಅವ, 2 ಎಕರೆ ಹೊಲನೂ ಮಾರೀನಿ. 8-9 ಲಕ್ಷ ರೂಪಾಯಿ ದವಾಖಾನಿನೂ ಖರ್ಚು ಆಗ್ಯಾದ್ರಿ. ಈಗ ಊರು ಯಾರು ಸನಿನೂ ಬಂದಿಲ್ಲ. ನಾ ಹೆಂಗ್ ಮಾಡ್ಬೇಕು ಅದು ನನಗೆ ಏನು ತಿಳಿಯಲ್ಲ ಆಗ್ಯಾವ ಸರ್. ನಮ್ಗೆ ಏನು ಕೊಟ್ಟಿಲ್ಲ ಸರ್ ಪರೀಕ್ಷೆ. CS ಸರ್ ಬಲ್ಲಿ ಬಂದ್ರು ಮಾಸಮ್ ತಗೋತಕ್ಕೆ ಇನ್ನೂರ್ತಕ್ಕೆ ಹೋಗ್ಯಾರ ಅವ್ರು ಮತ್ತ ಬೇರೆ ಕಡೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ಯಾರ. ಮತ್ತವ್ರು ಬಂದಾರ ಮಾಡ್ತೀನಿ ಅಂತಕ್ಕೆ ಅಲ್ಲಗತ್ತಾರೆ. ನಾ ಮಾಡಾಲೇ ಆಗ್ಯಾರ ಸರ್. ಅವ್ರು 10 ಲಕ್ಷ ಖರ್ಚಾಗ್ಯಾವ ಸರ್ ಟೋಟಲ್. ಇನ್ನ ಒಂದ್ ರೂಪಾಯಿ ಪರಿಹಾರ ಇಲ್ಲ ಸರ್. 2 ಎಕರೆ ಆಸ್ತಿ ಕಳ್ಕೊಂಡಿ ಸರ್. ಈಗ ವಿಧಿ ಪಾಲ ಏನ್ರ ನಾ ಏನು ನಮ್ಮ ಹೆಣ್ಮಕ್ಳು ಮನ್ಯಾಗ ನಾ ಮಾಡಾಕಲ್ಲ ಅವ್ರು ಒಂದ್ ಟೈಮಿಗೆ. ನಮಗೆ ಪರಿಸ್ಥಿತಿ ಬಾಳ ಗಂಭೀರ ಅದ. ಅದೇ ರೀ ಪರಿಹಾರ ಏನ್ ಇಸ್ಬಿಡ್ತೀನಿ ಅಂತಕ್ಕೆ ಅಂತಾರ ಸರ್. ಅವರು ಪ್ರಯತ್ನ ಮಾಡ್ಲಿಕ್ಕತ್ತಾರ. CS ಅವರು ಮೈ ಮೇಲೆ ತಗೋಲಾಗ್ಯಾರ ಸರ್. ಅವರು ಕಣ್ಣಿ ಕಾಲಾಗ್ಯಾರ ಸರ್. ಅವ್ರಿಗೆ ಒಟ್ಟ ಕೈ ಕಳ್ಕೊಂಡಿನಿ ಸರ್. ಕಣ್ಣಿ ಕಾಲಾಗ್ಯಾರ ಸರ್. ಬರ್ತೀವಿ ಮಾಡ್ತೀನಿ ಅಂತಾರ ಸರ್. ಏನ ಮಾಡ್ಸಲ್ಲ ಆಗಲ್ಲ ಯಾರು. ಅದಕ್ಕೆ ಏನ ಮಾಡಿ ಪರಿಹಾರ ನಮ್ಗೆ ಬೇಕಂತ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಪರಿಹಾರ ಕೊಡ್ಬೇಕು ಸರ್. ನಮ್ಮ ನೌಕರಿ ಕೊಡ್ಬೇಕ್ರ. ಲಕ್ಷ್ಮಣ ಏನು ಜನವರಿ 13, 2025 ಲಕ್ಷ್ಮಣ ಅನ್ನುವಂತ ಒಬ್ಬ ಕೂಲಿ ಕಾರ್ಮಿಕ ಆ ಪಂಚಾಯತಿಯ ಪಿಡಿಒ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಸೇರ್ಕೊಂಡು ಊರಾಗ ಜಾತ್ರೆ ಅದ, ಅದಕ್ಕೆ ನೀವು ಲೈಟ್ ಹಾಕ್ಬೇಕು ಅಂತ ಹೇಳಿದ್ರು. ಅಂತ ಸಂದರ್ಭದಲ್ಲಿ ಅವ್ರ ಮನೆಯವರು ಇಲ್ಲ ಹಬ್ಬ ಅದರಿ ನನ್ ಗಂಡ ಕಳ್ಸಲ್ಲ ಅಂದ್ರು ಕೂಡ ಇಲ್ಲ ನಾನು ಕೂಲಿ ಕೊಡ್ತೀವಿ ಜಾತ್ರೆ ನಿಂದಿರುತ್ತೆ ಅಂತ ಹೇಳಿ LC ತಗೊಂಡಿದ್ದ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಹೋಗಿ ಕಂಬ ಏರ್ಸ್ಯಾರ. ಅದ್ರ ಮ್ಯಾಲ ನೋಡಿದ್ರೆ ಅಲ್ಲಿ ಕರೆಂಟ್ ಇತ್ತು. ಆ ಕರೆಂಟ್ ಹತ್ತಿ ಇವತ್ತ ಕೆಳಗ್ ಬಿದ್ದ ಯಾರು ನಮ್ಮ ಲಕ್ಷ್ಮಣ. ಕೆಳಗ್ ಬಿದ್ದಂತ ಸಂದರ್ಭದಲ್ಲಿ ಊರಿನಲ್ಲಿ ಎಲ್ಲರೂ ಕೂಡ್ಕೊಂಡು ಈ ಖಾಸಗಿ ಆಸ್ಪತ್ರೆ ಕಲಬುರಗಿಯಲ್ಲಿ ಅಡ್ಮಿಟ್ ಮಾಡ್ತಾರ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಇನ್ಫೆಕ್ಷನ್ ಆಗಿದ್ರಿಂದ ಒಂದು ಕೈ ಕಟ್ ಆಗ್ತದ. ಮತ್ತೆ ಇವತ್ತು ಬಸವೇಶ್ವರ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರ. ಮತ್ತೆ ಅಲ್ಲೂ ಕೂಡ ಒಂದು ಕೈ ಕಟ್ ಆಗ್ತದ. ಹೀಗೆ 9-10 ಲಕ್ಷ ರೂಪಾಯಿ ಇವತ್ತ ರೊಕ್ಕ ಖರ್ಚು ಆಗ್ತವ. 2 ಎಕರೆ ಹೊಲ ಇತ್ತು. ಒಂದು 2 ಎಕರೆ ಹೊಲನೂ ಕೂಡ ಮಾರ್ಯಾನ. ಈ ಬೀದಿ ಪಾಲಿ ಆಗ್ಯಾನ. ಇಲ್ಲಿವರೆಗೆ ಸುಮಾರು 1.5 ವರ್ಷ ಆಯ್ತು. ನಾವು ದಿನ CS ಆಫೀಸ್ಗೆ ಬಂದು ನಮ್ಮ ಚಪ್ಪಲಿನೇ ಹರಿಲಿಗತ್ತಾವ. ಇವತ್ತ ನಾವು ಪರಿಹಾರ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತೇಳಿ. ಆದ್ರ ಕನಿಷ್ಠ ಒಂದು ಮಾನವೀಯತೆ ಇರ್ಲಾರಂತ ಗ್ರಾಮ ಪಂಚಾಯತಿಯವರು ಏನು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಈ ರೀತಿಯಾಗಿ ಒಬ್ಬ ಬಡ ಕೂಲಿ ಕಾರ್ಮಿಕ ಇವತ್ತ ಕರ್ಕೊಂಡು ಹೋಗಿ ಅವನನ್ನು ದುರ್ಬಳಕೆ ಮಾಡಿಕೊಂಡು ಅವನ ಕೈ ಕಟ್ಟಾಗ್ಯಾವ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ PDO ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಕೂಡ FIR ಕೂಡ ಆಗ್ಯಾರ. ಇಷ್ಟೆಲ್ಲ ಆದ್ರೂ ಕೂಡ ಅವ್ರಿಗೆ ಏನು ಅಂಜಿಕೆ ಇಲ್ಲ, ಭಯನೇ ಇಲ್ಲ. ಯಾರು ಹೇಳೋರು ಕೇಳೋರಿಲ್ಲ. ಅದಕ್ಕ ಇವತ್ತ ನಾವು CS ಅವ್ರಿಗೆ ಭೇಟಿಯಾಗಿ ಮತ್ತೆ ಇವತ್ತು ನಾವು ಏನಾದ್ರು ಕೂಡ ನೀವು ಪರಿಹಾರ ಕೊಡಲಿಲ್ಲ ನಾವು ಹೋರಾಟ ಮಾಡ್ಬೇಕಂತ ನಾವು ಮಾಡಿ ಕೂತಿದೀವಿ. ಇವತ್ತು ಅಲ್ಲಿ ಆಫೀಸ್ದಾಗ ಯಾರು ಒಬ್ರು ಒಂದು ನಾಯಿ ಮರಿನೂ ಇಲ್ಲಿ ಇವತ್ತು ಕೇಳ್ಬೇಕಂದ್ರೆ ಅಂತ ಪರಿಸ್ಥಿತಿ ಅದ. ಇವತ್ತು ಈ ರೀತಿಯಾಗಿ ಜನ ಇವತ್ತು ಸತ್ತು ಹೋಗ್ಲತ್ತಾರ. ಮಳೆ ಇಲ್ಲ. ಹೋದ ವರ್ಷ ಮಳೆ ಹೆಚ್ಚಾಗಿ ಹಾಳಾಗ್ಯದ. ಈ ವರ್ಷ ಮಳೆ ಇಲ್ಲ, ಜನರು ಕಂಗಾಲಾಗಿದಾರ. ಇಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನದಾಗ ನಿಂತು ಕೆಲಸ ಮಾಡೋದ್ ಬಿಟ್ಟು ಇವತ್ತ ಯಾರು ಇಲ್ಲ. ಇಂಥ ಪರಿಸ್ಥಿತಿ ಆಗ್ಯದ. ಆದ್ರಿಂದ ಇವತ್ತ ಸಂಜೆಗೆ CM ಅವ್ರು ಬರೋರ CM ಅವ್ರ ಗಮನಕ್ಕೂ ಕೂಡ ತಮ್ಮ ಮುಖಾಂತರ ತರೋದೇನಂದ್ರ ಇಂಥ ಒಬ್ಬ ಬಡಪಾಯಿಗೆ ಇವತ್ತ ನಮ್ಮ ಪಂಚಾಯತಿಯವರು ಈ ರೀತಿ ನಿರ್ಲಕ್ಷ್ಯ ಮಾಡಿ ಕೈ ಕಟ್ಟಿ ಮಾಡಿ ಅವನ ಜೀವನ ಹಾಳು ಮಾಡ್ರ. ಅವನಿಗೆ ನ್ಯಾಯ ಕೊಡ್ಬೇಕು, ಅವನಿಗೆ ಸರ್ಕಾರಿ ನೌಕರಿ ಕೊಡ್ಬೇಕು. ಅದೇ ಪಂಚಾಯತಿಯಲ್ಲಿ ಅವನಿಗೇನು ರೊಕ್ಕ ದವಾಖಾನೆ ಖರ್ಚಾಗ್ಯಾವ, ಆ ಖರ್ಚು ರೊಕ್ಕ ಕೊಡ್ಬೇಕು ಮತ್ತು ಅವನ ಮನೆ ಕೊಡ್ಬೇಕು ಮತ್ತು ಶಾಶ್ವತವಾಗಿ ಇವತ್ತು ದಿವಸ ಅವನಿಗೆ ಮಕ್ಕಳಿಗೆ ಇವತ್ತ ಏನು ಶಿಕ್ಷಣ ಕೊಡಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನುವಂತ ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ನೋಡ್ಬೇಕು ಇಲ್ಲಿವರೆಗೆ ಕೂಡ ಯಾವ ಅಧಿಕಾರಿಗಳು ಬಂದಿಲ್ಲ.
ಎಲ್ಲಿ ಬರ್ತಾರ ಅಲ್ಲಿವರೆಗೆ ನಾವು ವೇಟ್ ಮಾಡ್ತಾ ಇದೀವಿ. ಬಂದಿಲ್ಲ, ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡಿ ನಮ್ಮ ಲಕ್ಷ್ಮಣನಿಗೆ ನ್ಯಾಯ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಹೊಲಕ್ ಹೋಗಿರಿ, ಹೊಲಕ್ ಹೋಗಿರಿ, ಹೊಲ ನಿಂತ್ಗೇಸಿ ಬಾ ಅತ್ತಿಗೆ ಕರ್ದ್ರಿ ಅಣ್ಣ. ಅಂಬಾ ಊರಾಗ ಹೊನ್ನಾಳೆ ಲೈಟ್ ಹಾಕದ ಬಾ ಅನ್ನೋದು ಹೊಲ ನಿಂತ್ ಬಂದ್ರಿ. ಹೊಲ ನಿಂತ್ ಬ್ಯಾಡ ಅಂದ್ರು ಕರ್ಕೊಂಡ್ ಹೋದ್ರಿ. ಗಾಡಿ ತಂದ್ರು, ಗಾಡಿ ತಂದು ಹೋಗ್ಬೇಡ್ರಿ ಹೋಗ್ಬೇಡ ಇವ್ರು ಹೋಗೋದು ಊರ ಜಾತ್ರೆ ಅಂತ ಕರ್ಕೊಂಡ್ ಹೋಗ್ಯಾರಿ. ಕರ್ಕೊಂಡ್ ಹೋಗಿ ಎಲ್ಲಾ ಬಿದ್ದಾರ ಎಲ್ಲ ಇದು ಆಗ್ಯದ, ಏನು ಹೇಳಿಲ್ರಿ ನಮಗ. ದವಾಖಾನಿಗ್ ಒಯ್ದು ಹಾಕ್ಯಾರಿ. ದವಾಖಾನಿ ಹಾಕಿದ್ಮ್ಯಾಗ ನಾ ಹೇಳ್ಬೇಕಿಲ್ರಿ, ಊರ ನಮ್ಮೂರ್ ಮ್ಯಾಗಿಂದ ಹೋಗ್ಯದ, ಏನು ಹೇಳಿಲ್ರಿ ಅವ್ರು. ಖಾನಿಗಿ ದವಾಖಾನಿ ಹೋಗಿ ಅಡ್ಮಿಟ್ ಮಾಡ್ಯಾರಿ. ದವಾಖಾನಿಗೆ ಅಡ್ಮಿಟ್ ಮಾಡಿ ಫೋನ್ ಹಚ್ಚಾರಿ ನಮಗ್. ನಮ್ ಫೋನ್ ಹಚ್ಚಿನಾಗ ಅಂತ ಹೋಗೋಗಿ ರೊಕ್ಕದ ಹಾಕ್ಯಾರಿ. ನಮ್ಗೇನು ಒಂದ್ ಅವ್ ಬಂದಾನ್ರಿ, ಹೋಗಿ ಸೇರ್ಸ್ಯಾನ್ರಿ. ₹1 ಕೊಟ್ಟಿಲ್ರಿ ಅವ್ ಚೇರ್ಮನ್ ರೀ. ಹೊನ್ನಾಳಿ ಚೇರ್ಮನ್ ಬಂದ್ ಕರ್ಕೊಂಡ್ ಹೋದವ. ತಿರುಗಿ ಹೊಳ್ಳಿ ಬರ್ತೀನಿ ಅಂದ, 4 ಮಂದಿ ಕರ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡೇ ಬಂದಿಲ್ರಿ. ಅವ್ರ ಒಟ್ಟ ಭೇಟಿನೇ ಆಗಿಲ್ರಿ. ಕೇಸ್ ಮಾಡಿರಿ, ಅದನ್ನು ಕೇಸ್ನು ಅದೇ ಕುಂತದ್ರಿ. ಎಲ್ಲಾ ಒಟ್ಟು ಹಂಗೆ ಅದ ನೋಡ್ರಿ. 2 ಎಕರೆ ಹೊಲ ಮರೀನ್ರಿ. 10 ಲಕ್ಷ ಮ್ಯಾಗೆ ಹೋಗ್ಯದ್ರಿ. ನನ್ ಗಂಡನ ಕೈಗೆ ಅಡ್ಡ ಕೈ ತೋರ್ಸ 6 ಪಂಚಾಯತ್ ಸಾಥಿ ಆಗಿಲ್ರಿ, ಯಾರು ಆಗಿಲ್ಲ ನೋಡ್ರಿ ಸರ್. ಎಲ್ಲಾ ಹೊರ ಬಿಟ್ಟಿನ್ರಿ, ನೆಲ ಬಿಟ್ಟಿನ್ರಿ, ಎಲ್ಲಾ ಹೊಲನು ಹೋಗ್ಯದ್ರಿ. ಎಲ್ಲಾ ಹೋಗ್ಯದ, ಗಂಡ ಮಾಡ್ಕೊತ ಮನ್ಯಾಗ ಕೂತೀನಿ ನೋಡ್ರಿ. ಮಾರುಣ ತಕ ಹೊಟ್ಟಿ ತುಂಬಲ್ರಿ ಸರ್. ಯಾಗ ಏನ್ ಮಾಡ್ಬೇಕ್ ನೋಡ್ರಿ. ಇಷ್ಟ ಈ ಬಂದಿ ಹೋಲಾಗತ್ತಿ ಏನ್ ಕಿಮ್ಮತ್ತೆ ಮಾಡಾಗ್ಯಾರ. ಪಂಚಾಯತ್ ಕೇಳಿರ, ಪೊಲೀಸ್ ಸ್ಟೇಷನ್ ಕೇಳಿಲ್ರಿ. ಇದು ಬಂದಿ 6-7 ತಿಂಗಳ ಐತ್ರಿ. ಬರೋದು ಹೊರತಿ ಏನ್ ಲೆಕ್ಕನೇ ಇಲ್ರಿ. ಮಾಡ್ತೀವಿ ಅಂತಾರ ಏನೋ ಮಾಡಲ್ಲ ಈಗಾರಿ. ನಾವ್ ಹ್ಯಾಂಗ ಮಾಡ್ಬೇಕ್ರಿ? ನಮ್ ಮಾರುಣ ತಕ ಹೊಟ್ಟಿ ತುಂಬಲ್ದಂಗ ಅದಾರಿ. 4 ಮಕ್ಳ ಅವರಿ. ಇದ್ದದ ಆಸ್ತಿನೂ ಮಾರೀವ್ರಿ, ಏನಿಲ್ರಿ. ನಾವೆಲ್ಲಾ ಗಂಡಗ ಎಲ್ಲ ನಾವೇ ಅದೇ ಮಾಡ್ಬೇಕ್ರಿ. ಎಲ್ಲಾ ಎಡ್ಡ ಕೈ ಹುಗ ಏನ್ ಮಾಡ್ಬೇಕ್ರಿ? ಇದ್ರು ಸತ್ತಂಗ್ರಿ ಸರ. ನಮ್ಮ ಹೆಸರು ದ್ರೌಪದಿ ಅದಾರಿ.